ನೋಡಿ ಫ್ರೆಂಡ್ಸ್, ನೋಡಿ ಫ್ರೆಂಡ್ಸ್, ಎಲ್ಲ ಚೆನ್ನಾಗಿ ಸ್ಮೂತ್ ಆಯ್ತು. ಗೈಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್, ನೇತ್ರಾ ಬಸವರಾಜ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಹಾಗೆ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತು ಈ ವಿಡಿಯೋದಲ್ಲಿ ಎಳ್ಳುಂಡೆನ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಸೆಸಮಿ ಸೀಡ್ಸ್ ಉಂಡೆನ ಮಾಡ್ತಾ ಇದ್ದೀನಿ. ನಾಗರ ಪಂಚಮಿಯಲ್ಲೆಲ್ಲ ಎಳ್ಳುಂಡೆ ಸ್ಪೆಷಲ್ ಆಗಿರುತ್ತೆ. ಅದ್ರ ಜೊತೆಗೆ ಹಲಸಂದಿ ಪಲ್ಯ ಮಾಡಿಕೊಂಡು ಎಷ್ಟು ಸಕ್ಕತ್ತಾಗಿರುತ್ತಲ್ವ. ಅವಾಗ ಎಷ್ಟು ಚೆನ್ನಾಗಿತ್ತು. ಸಣ್ಣವರಿದ್ದಾಗೆಲ್ಲ ಅದನ್ನೆಲ್ಲ ಹೊಲಕ್ಕೆ ಹೋಗಿ ಹೊಲದಲ್ಲಿ ತಿನ್ನೋದು ಎಷ್ಟು ಕ್ಯೂಟಾಗಿ, ಎಷ್ಟು ಚೆನ್ನಾಗಿರುತ್ತೆ ಅದು ಲೈಫು. ತುಂಬ ಚೆನ್ನಾಗಿದೆ. ಅದನ್ನು ಇವತ್ತು ಎಳ್ಳುಂಡೆ ಮಾಡಿ ಅದನ್ನು ನೆನಪು ಮಾಡ್ಕೊಳ್ತಾ ಇದ್ದೀನಿ. ಫಸ್ಟು ಫ್ರೆಂಡ್ಸ್, ನಾನಿವಾಗ ಇಷ್ಟು ಎಳ್ಳನ್ನ ಮೀಡಿಯಮ್ ಫ್ಲೇಮಲ್ಲಿ ಹುರ್ಕೊಂಡು ಇಟ್ಕೊಂಡಿದ್ದೀನಿ. ಈಗ ಇದು ಕೂಡ ತಣ್ಣಗಾಗಿದೆ. ಇದ್ರ ಜೊತೆಗೆ ಸ್ವಲ್ಪ ಇದಕ್ಕೆ ಎಷ್ಟು ಬೇಕೋ ಅಷ್ಟು ಬೆಲ್ಲ ಸೇರಿಸ್ಕೊಂಡು ಉಂಡೆ ಮಾಡ್ತಾಯಿದ್ದೀನಿ. ಬನ್ನಿ ನೋಡಿ ಫ್ರೆಂಡ್ಸ್, ಇರುವೆಗಳು ಎಷ್ಟು ಮುತ್ಕೊಂಡ್ಬಿಟ್ಟಿದೆ ಬೆಲ್ಲಕ್ಕೆ. ದೇವ್ರೇ, ಈಗ ನಿಧಾನವಾಗಿ ಇದನ್ನು ಇರುವೆಗಳಿಂದ ಬಿಡಿಸ್ಬಿಟ್ಟು ಕುಟ್ಕೊಂಡು ಬೆಲ್ಲ ಆ್ಯಡ್ ಮಾಡ್ತೀನಿ. ಇವಾಗ ಸ್ವಲ್ಪ ಎಲ್ಲಾದರೂ ಸಿಹಿ ಬಂತು ಅಂದ ತಕ್ಷಣ ಇರುವೆಗಳು ಬಂದು ಹೊತ್ಕೊಂಡ್ಬಿಡ್ತವೆ. ಖಾರ ಅಂದರೆ ಆಗಲ್ಲ, ಇರುವೆ ಸ್ವೀಟ್ ಅಂದರೆ ಅಷ್ಟು ಇಷ್ಟ. ನೋಡಿ, ಇಷ್ಟು ಕುಟ್ಟಿದ್ದೀನಿ. ಇನ್ನೂ ಸ್ಮೂತ್ ಮಾಡ್ಕೋಬೇಕಾಗುತ್ತೆ ಬೆಲ್ಲನ. ಸ್ಮೂತ್ ಇಲ್ಲ ಅಂತಂದರೆ ಈ ಮಿಕ್ಸಿಯಲ್ಲಿ ಅಷ್ಟೊಂದು ಚೆನ್ನಾಗಿ ಸ್ಮೂತ್ ಆಗಲ್ಲ. ಇದು ಎಳ್ಳು ಉಂಡೆ ಚೆನ್ನಾಗಾಗಲ್ಲ. ಸೊ ಅದಕ್ಕೆ ನಾನು ಸ್ವಲ್ಪ ಸ್ಮೂತಾಗಿ ಮಾಡ್ಕೊಳ್ತಾ ಇದ್ದೀನಿ. ಸಾಕಿಷ್ಟು ಇದ್ದರೆ ಸಾಕು ಅನಿಸುತ್ತೆ. ಇದು ತುಂಬ ಗಟ್ಟಿ ಇದೆ ಫ್ರೆಂಡ್ಸ್. ಇದು ಬೆಲ್ಲ ಸಿಕ್ಕಾಪಟ್ಟೆ ಗಟ್ಟಿ ಇದೆ. ಅದಕ್ಕೆ ಇದು ಅಷ್ಟೊಂದು ಸ್ಮೂತ್ ಆಗ್ತಾಯಿಲ್ಲ. ಸದ್ಯಕ್ಕೆ ಇಷ್ಟಿರಲಿ, ಹಾಕೋಣ ಇವಾಗ ಮಿಕ್ಸಿಗೆ. ನೋಡಿ ಫ್ರೆಂಡ್ಸ್, ಮಿಕ್ಸಿ ತೊಗೊಂಡಿದ್ದೀನಿ. ಇದರಲ್ಲಿ ಸ್ವಲ್ಪ ಬೆಲ್ಲ ಸೇರಿಸ್ತಾ ಇದ್ದೀನಿ. ಸದ್ಯಕ್ಕೆ ಇಷ್ಟು ಸಾಕು. ಇನ್ನು ಸ್ವಲ್ಪ ಬೇಕು ಅಂತಂದರೆ ಮತ್ತೆ ಆಮೇಲೆ ಆ್ಯಡ್ ಮಾಡೋಣ. ಇಷ್ಟು ಬೆಲ್ಲ ಸೇರಿಸಿದ್ದೀನಿ. ಇದಕ್ಕೆ ಇವಾಗ ಎಳ್ಳನ್ನ ಆ್ಯಡ್ ಮಾಡ್ಕೊತೀನಿ. ಎಳ್ಳು ಬೆಲ್ಲ ಆ್ಯಡ್ ಮಾಡಿದೆ. ಇದಕ್ಕೆ ಇದನ್ನು ಒಂದ್ಸಲ ಮಿಕ್ಸಿಗೆ ಹಾಕ್ಕೊಂಡು ಆಮೇಲೆ ಒಂದು ಏಲಕ್ಕಿ ಸೇರಿಸ್ಕೊಂಡು ಮಾಡ್ತೀನಿ. ನೋಡಿ ಹೆಂಗಾಗಿದೆ ಅಂತ. ವಾವ್, ಎಷ್ಟು ಚೆನ್ನಾಗಿ ಸ್ಮೆಲ್ ಬರ್ತಾ ಇದೆ ಗೊತ್ತಾ. ವಾವ್, ಬೆಲ್ಲ ಇಷ್ಟು ಸಾಕು ಅಂತ ಅಂದ್ಕೊಳ್ತೀನಿ. ಇದಕ್ಕಿಂತ ಜಾಸ್ತಿ ಆದರೆ ತುಂಬ ಸ್ವೀಟ್ ಅನಿಸ್ಬಿಡುತ್ತೆ. ಸಾಕು ಇಷ್ಟೇ ಬೆಲ್ಲ. ಇನ್ನೂ ಒಂದು ಸಲ ಹಾಕೋಣ, ಫುಲ್ ಸ್ಮೂತ್ ಆಗುತ್ತೆ. ಆಮೇಲೆ ಉಂಡೆ ಕಟ್ಬೋದು ಆರಾಮಾಗಿ. ನೋಡಿ ಫ್ರೆಂಡ್ಸ್, ಒಂದು ಏಲಕ್ಕಿನ ಹಾಕ್ತಾಯಿದ್ದೀನಿ. ಸ್ಮೆಲ್ ಮಾತ್ರ ಸಕ್ಕತ್ತಾಗಿ ಬರ್ತಾ ಇದೆ. ಟೇಸ್ಟೂ ತುಂಬ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಬಿಳಿ ಎಳ್ಳಿಂದು ಮಾಡ್ತಾ ಇದ್ದೀನಿ ಇವತ್ತು ಉಂಡೆನ. ಸೊ ನೋಡಿ ಫ್ರೆಂಡ್ಸ್, ಎಲ್ಲ ಚೆನ್ನಾಗಿ ಸ್ಮೂತ್ ಆಯಿತು. ತುಂಬ ಚೆನ್ನಾಗಾಯಿತು ಸ್ಮೂತು. ಈಗ ಇದಕ್ಕೆ ಸ್ವಲ್ಪ ಒಂದೆರಡೇ ಡ್ರಾಪು ಬಿಸಿನೀರು ಜಸ್ಟ್ ತಾಗಿಸ್ಬೇಕು. ಅದಕ್ಕೆ ತಾಗಿಸಿ ಉಂಡೆ ಕಟ್ಬಿಡೋದು ಅಷ್ಟೇ. ಇವಾಗ ಸಕ್ಕತ್ತಾಗಿ ಬಂದಿದೆ. ನೋಡೋಣ ಇವಾಗ ಉಂಡೆ ಹೆಂಗೆ ಬರುತ್ತಂತ. ನೋಡಿ ಫ್ರೆಂಡ್ಸ್, ಉಂಡೆ ತುಂಬ ಚೆನ್ನಾಗಿ ಬರ್ತಾ ಇದೆ. ನೀರು ಹಾಕೊಳ್ಳೋ ಅವಶ್ಯಕತೆ ಇಲ್ಲ. ಅಕಸ್ಮಾತ್ ಅದು ಫುಲ್ಲು ಡ್ರೈ ಅನಿಸಿತ್ತು ಅಂತಂದರೆ ಸ್ವಲ್ಪ ಒಂದು 2 ಡ್ರಾಪು ನೀರು ಹಾಕೋಬೇಕಾಗುತ್ತೆ. ಬಟ್ ಹಾಕೊಳ್ಳೋ ಅವಶ್ಯಕತೆ ಬಂದಿಲ್ಲ ಇಲ್ಲಿ. ಚೆನ್ನಾಗಿ ಸ್ಮೂತಾಗಿದೆ ಅಲ್ವಾ. ಸೊ ಉಂಡೆ ಚೆನ್ನಾಗಿ ಬರ್ತಾ ಇದೆ.
ಅದಕ್ಕೆ ಒಂದು ತಟ್ಟೆಲಿ ಹಾಕ್ಕೊಂಡು ಉಂಡೆ ಕಟ್ತಾಯಿದ್ದೀನಿ ಇವಾಗ. ನೋಡಿ ಎಷ್ಟು ಚೆನ್ನಾಗಿ ಸ್ಮೂತಾಗಿ ಬಂದಿದೆ. ಒಂದು ತಟ್ಟೆಲಿ ಹಾಕ್ಕೊಂಡು ಇವಾಗ ಉಂಡೆ ಕಟ್ತೀನಿ ಫ್ರೆಂಡ್ಸ್. ಇವಾಗ ತುಂಬ ಚೆನ್ನಾಗಿ ಬರ್ತಿದೆ ಫ್ರೆಂಡ್ಸ್ ಎಳ್ಳುಂಡೆ. ಸೊ ಫ್ರೆಂಡ್ಸ್, ಎಳ್ಳುಂಡೆ ಕಂಪ್ಲೀಟ್ ಆಯಿತು, ಮಾಡಿ ಮುಗಿಸಿದೆ. ಒಂದೇ ಒಂದು ಕೈ ಯೂಸ್ ಮಾಡ್ಕೊಂಡು ಉಂಡೆ ಕಟ್ಟಿದ್ದೀನಿ ನೋಡಿ ಫ್ರೆಂಡ್ಸ್. ಈ ಕೈ ಏನು ಯೂಸ್ ಮಾಡ್ಕೊಂಡಿಲ್ಲ. ನೋಡಿ ಇಷ್ಟು ಉಂಡೆಗಳಾಗಿದೆ. ಕಾಣಿಸ್ತಿದೆ ಅನಿಸುತ್ತೆ. ಸೂಪರಾಗಿ ಆಗಿದ್ದಾವಲ್ವಾ? ತುಂಬ ಚೆನ್ನಾಗಿ ಅನಿಸುತ್ತಿದೆ ನನಗೆ. ಎಳ್ಳುಂಡೆ ಮಾಡಿಬಿಟ್ಟು ನೋಡೋಣ. ಎಳ್ಳುಂಡೆ ಕಂಪ್ಲೀಟ್ ಆಯಿತು. ಇವಾಗ ಟೇಸ್ಟ್ ನೋಡೋಣ. ನೋಡಿ ಫ್ರೆಂಡ್ಸ್, ಎಳ್ಳುಂಡೆ ಮುಗೀತು. ಎಷ್ಟು ಕ್ಯೂಟಾಗಿ ಆಗಿದೆ ನೋಡಿ ಉಂಡೆ. ಬನ್ನಿ ತಿನ್ನೋಣ. ನೋಡೋಣ, ಟೇಸ್ಟ್ ನೋಡೋಣ. ಸೂಪರ್ ಆಗಿದೆ ಟೇಸ್ಟು. ತುಂಬ ಚೆನ್ನಾಗಿದೆ ಎಳ್ಳುಂಡೆ. ಬಟ್ ಸ್ವಲ್ಪ ಬೆಲೆ ಜಾಸ್ತಿ ಆಯಿತು. ಬಟ್ ನೋ ಪ್ರಾಬ್ಲಮ್, ಚೆನ್ನಾಗಾಗಿದೆ. ತಿನ್ನೋಣ ಬನ್ನಿ. ಎಳ್ಳುಂಡೆನ ನೀವು ಮನೇಲಿ ಮಾಡಿಕೊಂಡು ತಿನ್ನಿ. ತುಂಬ ಹೆಲ್ತ್ಗೆ ತುಂಬ ಒಳ್ಳೆಯದಾದ ಉಂಡೆ ಆಗಿರೋದ್ರಿಂದ ನೀವು ನಿಮ್ಮ ಮನೇಲಿ ಮಾಡಿಕೊಂಡು ತಿನ್ನಿ, ಆರೋಗ್ಯವಾಗಿರಿ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಮತ್ತೆ ಸಿಗ್ತೀನಿ. ಲವ್ ಯು ಆಲ್. ಟೇಕ್ ಕೇರ್. ಬಾಯ್ ಬಾಯ್.